ಬಿಡದಿ ಟೌನ್ಶಿಪ್ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆಶಿ ಎಚ್ಡಿಕೆ ಪಂಥಾಹ್ವಾನ ಈಗ ಆರಂಭ ಆಗಿರುವಂತದ್ದು. ವಿಧಾನಸೌಧಕ್ಕೆ ನಾನು ಬರೋದಿಲ್ಲ ಅಂತಿದ್ದಾರೆ ಎಚ್ಡಿಕೆ ಅವರೀಗ. ಬೈರಮಂಗಲಕ್ಕೆ ನೀವೇ ಬನ್ನಿ, ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಟಕ್ಕರ್ ಇದು. ವಿಧಾನಸೌಧಕ್ಕೆ ನಾನು ಬರೋದಿಲ್ಲ, ಬೈರಮಂಗಲಕ್ಕೆ ನೀವೇ ಬನ್ನಿ, ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಈಗ ಮತ್ತೊಂದು ಚಾಲೆಂಜ್. ಬಿಡದಿ ಟೌನ್ಶಿಪ್ ಕದನದ ವಿಚಾರದಲ್ಲಿ ಈಗ ಜೂನ್ 26 27ನೇ ತಾರೀಕು ಬನ್ನಿ, ಬಿಡದಿ ಟೌನ್ಶಿಪ್ ಕದನದಲ್ಲಿ ಸಿಎಂ ಡಿಕೆಶಿಗೆ ಈಗ ಎಚ್ಡಿಕೆ ಮತ್ತೊಂದು ಸವಾಲ್ ಹಾಕಿದ್ದಾರೆ. ವಿಧಾನಸೌಧಕ್ಕೆ ನಾನು ಬರೋದಿಲ್ಲ, ಬೈರಮಂಗಲಕ್ಕೆ ನೀವೇ ಬನ್ನಿ, ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಇತ್ಯರ್ಥ ಮಾಡೋಣ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಒಂದು ಟಕ್ಕರ್ ಇದು. ಅದು 26ನೇ ತಾರೀಕು ಆಗೋದಿಲ್ಲ, ನನ್ನದೊಂದು ಕಾರ್ಯಕ್ರಮ ಇದೆ, 27ನೇ ತಾರೀಕು ನಾವು ವಿಧಾನಸೌಧಕ್ಕೆ ಬರಲ್ಲ, ನೀವೇ ಬನ್ನಿ ಬೈರಮಂಗಲಕ್ಕೆ ಅಂತ ಕರೆ ಕೊಟ್ಟಿದ್ದಾರೆ. ಜೂನ್ 26 ಅಲ್ಲ 27ನೇ ತಾರೀಕೆ ಬನ್ನಿ. ಅದರಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು 26ನೇ ತಾರೀಕು ವಿಧಾನಸೌಧಕ್ಕೆ ಬನ್ನಿ, ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ, ಏನಾಗ್ತಾ ಇದೆ ಅಂತ ಹೇಳಿ. ಅದಾದ ನಂತರ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ, ಅದಕ್ಕೆ ಒಂದು ಇತ್ಯರ್ಥ ಮಾಡ್ಬೋದು ಅಂತ. ಆದರೆ ಎಚ್ಡಿಕೆ ಅವರು ಇದಕ್ಕೆ ಒಪ್ತಾ ಇಲ್ಲ. ನಾವು ವಿಧಾನಸೌಧಕ್ಕೆ ಬರೋದಿಲ್ಲ, ನೀವೇ ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲೇ, ಇದು ರೈತರ ವಿಚಾರ ಆಗಿರೋದ್ರಿಂದ ರೈತರ ಸಮ್ಮುಖದಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ, ಅಲ್ಲೇ ಕೂತ್ಕೊಂಡು ಇತ್ಯರ್ಥ ಮಾಡೋಣ. ಹಾಗಾಗಿ ನೀವೇ 26 ಅಲ್ಲ, ಜೂನ್ 27ನೇ ತಾರೀಕು ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿ ಈಗ ಎಚ್ಡಿಕೆ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಬಟ್ ಇದು ರೈತರ ಸಮಸ್ಯೆ ಏನಾಗ್ತಾ ಇದೆ ಅಥವಾ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋವಂಥದ್ದು ಯಾರೊಬ್ಬರಿಗೂ ಕೂಡ ಗಮನ ಇಲ್ಲ. ಒಟ್ಟಿನಲ್ಲಿ ನೀವು ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ಬನ್ನಿ, ಲೊಕೇಶನ್ನೇ ಫಿಕ್ಸ್ ಆಗಿಲ್ಲ ಇವ್ರದಷ್ಟೇ. ಇಲ್ಲ ಎಲ್ಲಿ ಚರ್ಚೆ ಮಾಡ್ತಾರೆ, ಏನು ಚರ್ಚೆ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ನೀವು ಕರೆದಿದ್ದ ಜಾಗಕ್ಕೆ ನಾವು ಬರಲ್ಲ, ನಾವು ಕರೆದಿದ್ದ ಜಾಗಕ್ಕೆ ನೀವು ಬರಲ್ಲ, ಇದೇ ಆಗ್ತಾ ಇದೆ ಈಗ. ಹಾಗಾಗಿ ಈ ಹಿಂದೆಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಓಪನ್ ಆಗಿ ಅಂತಂದ್ರೆ ಬಹಿರಂಗವಾಗಿ ಚರ್ಚೆ ಮಾಡೋಣ ಅನ್ನುವಂಥದ್ದು ಮೊದಲನೇದಾಗಿ ಎಚ್ಡಿಕೆ ಅವರೇ ಹಾಕಿದಂಥ ಚಾಲೆಂಜು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಯಿತು, ನಾನು ಕೂಡ ರೆಡಿ ಇದ್ದೀನಿ, ಯಾವುದಾದ್ರೂ ಒಂದು ಲೊಕೇಶನು, ಯಾವುದಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡಿ ಹೇಳಿ, ನಾನು ಫ್ರೀ ಮಾಡ್ಕೊಂಡು ಚರ್ಚೆಗೆ ಬರ್ತೀನಿ ಅಂತ ಹೇಳಿ ಈ ಹಿಂದೆ ಅವರು ಕೂಡ ಹೇಳಿಕೆ ಕೊಟ್ಟಿರ್ತಾರೆ. ಅಂದರೆ DCM ಆಗಿದ್ರು ಆವಾಗ, ಆ ಸಂದರ್ಭದಲ್ಲಿ. ಅದಾದ ನಂತರ ಮತ್ತೊಮ್ಮೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಹೀಗೆ ಬಹಿರಂಗ ಚರ್ಚೆ, ವಿವಾದ ಆರಂಭ ಆಗಿದೆ.